ಎತ್ತ ಸಾಗುತ್ತಿದೆ ನಮ್ಮ ಯುವ ಪೀಳಿಗೆಯ ಮನಸ್ಥಿತಿ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಎಸ್, ಈಗ ನಮ್ಮ ಮತ್ತೊಬ್ಬರು ಕಾಲರ್ ಇದ್ದಾರೆ, ವಸಂತ ಬೆಂಗಳೂರಿಂದ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ನಾನು ನಿಮ್ಮ ಗ್ಯಾರಂಟಿ ಟಿವಿ ಅಭಿಮಾನಿ, ರಾಧಾ ಹಿರೇಗೌಡರ ಅಭಿಮಾನಿ ಕೂಡ. ಓ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ ನಾನೊಂದು ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ, ನಾನು ಒಂದು ರಿಟೈರ್ಡ್ ಟೀಚರು. ಹೆಣ್ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರನ್ನೋ 20-30 ವರ್ಷದಿಂದ ತಂದೆ ತಾಯಿ ಎತ್ತು ನಮ್ಮನ್ನ ಸಾಕಿರ್ತಾರೆ, ಯಾರನ್ನೋ ನಂಬಿ ಅವ್ರ ಕರ್ದಿದ್ದ ಜಾಗಕ್ಕೆ ಧೈರ್ಯ ಮಾಡ್ಕೊಂಡು ಹೋಗ್ಬೇಡಿ, ನಿಮ್ ಜೀವನನ ಬೇರೆಯವ್ರ ಕೈ ಕೊಡ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಲೋನ್ಲಿ ಪ್ಲೇಸ್ಗಳಿಗೆ ಅಂತ ಇಂಥ ಕಡೆ ಕರಿಯೋ ಕಡೆ ಸುತ್ತಾಡ್ಕೊಂಡು ಅವ್ರ ಚಿನ್ನದ ಸ್ಪೂನಲ್ಲಿ ತೋರಿಸ್ಬಿಟ್ಟು ಆಮೇಲೆ ಸ್ಟೀಲು ಇಲ್ದಿರೋ ಕಬ್ಬಳಕ್ಕೆ ತಗೊಂಡೋಗಿ ತಳ್ತಾರೆ. ಅದನ್ನ ನೀವು ಎಚ್ಚರಿಕೆ ವಹಿಸಿ ಅಪ್ಪ ಅಮ್ಮ ತೋರಿಸಿರೋ ಹುಡುಗರನ್ನ ಮದುವೆ ಮಾಡ್ಕೊಳ್ಳಿ. ಪ್ರೀತಿ ಕ್ಷಣಿಕ, ಆದ್ರೂ ನಿಮ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇವಾಗ ಒಬ್ರನ್ನ ಮದುವೆ ಮಾಡ್ಕೋತೀರಾ, ನಿಮ್ ತಂದೆ ಅವನಿಂದ ಏನಾದ್ರು ನಿಮ್ಗೆ ಇರಿಟೇಷನ್ ಆಯ್ತು ಅಂದಾಗ ಓಪನ್ ಆಗಿ ತಂದೆ ತಾಯಿ ಹತ್ರ ಮಾತಾಡ್ಕೊಂಡು ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ಒಂದ್ ಹೆಣ್ಣು ಕೆಡೋದಿಕ್ಕೆ ಕೆಲವು ಸತಿ ಗಂಡನೂ ಕಾರಣ ಇರ್ತಾನೆ, ಅವನ್ ಕೂಡ ಮಾನಸಿಕ ಹಿಂಸೆ ಹಿಂಗೆ ಇರ್ಬೇಕು. ಸ್ವಲ್ಪ ಬ್ಯೂಟಿಫುಲ್ ಆಗಿರೋ ಹುಡುಗಿ ಇದ್ರೆ ಅವ್ರ ಬಗ್ಗೆ ಅನುಮಾನ ಪಡೋದು ಜಾಸ್ತಿ ಗಂಡಸ್ರಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ, ಅವ್ರು ಹಿಂಸೆ ಕೊಟ್ಟಾಗ ಅಪ್ಪ ಅಮ್ಮ ಈ ತರ ಕಷ್ಟ ಇದೆ ನನಗ್ ಬೇಡ ಅಂತ ಹೊರಗಡೆ ಬಂದು ನಿಮ್ ಬದುಕನ್ನ ನೀವು ಕಚ್ಕೊಳ್ಳಿ. ಅದು ಬಿಟ್ಟು ಯಾವತ್ತು ಒಂದಿನ 2 ದಿನಕ್ಕೆ ಆಗೋ ಪ್ರೀತಿ ಅನ್ಕೊಂಡು ನಿಮ್ ಜೀವನ ಕೊಡ್ಬೇಡಿ. ಒಬ್ಬೊಬ್ರು ಆ ಬ್ಯೂಟಿಫುಲ್ ಆಗಿರೋ ಮುಖಗಳು ನೋಡಿದಾಗ ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ಗಂಡಸ್ರದ್ದು 50% ತಪ್ಪಿದ್ರೆ ಹೆಣ್ಮಕ್ಳದ್ದು 50% ಇರುತ್ತೆ. ಕೆಲವು ಕಡೆ ಒಳ್ಳೆ ಹುಡುಗಿಗೆ ಕೆಟ್ಟ ಗಂಡ ಸಿಕ್ಕಿರ್ತಾನೆ, ಕೆಟ್ಟ ಗಂಡನ್ಗೆ ಒಳ್ಳೆ ಹುಡುಗಿ ಸಿಕ್ಕಿರ್ತಾಳೆ. 50-50 ಇರ್ತದೆ. ಆದ್ರೆ ಕೆಲವು ಮಕ್ಕಳು ನೋವನ್ನ ಹೇಳ್ಕೊಳಕ್ಕಾಗ್ದಿರ ಅನುಭವಿಸ್ತಾರೆ. ಇವಾಗ ಎಷ್ಟೋ ಜನ ಶ್ರೀಮಂತರಿಗೆ ಗಂಡ ಇತ್ತು, ಆಸ್ತಿ ಇತ್ತು, ಹೊರಗಡೆ ಬಂದ್ ಹಿಂಗೆ ಹೋಗಿದ್ದಾರೆ ಅಂತೀವಿ. ಆದ್ರೆ ಅಲ್ಲಿ ಅವಳು ಏನು ನರಕ ಯಾತನೆ ಅನುಭವಿಸಿದಾಳೆ ಅಂತ ಗೊತ್ತಿರಲ್ಲ. ಒಬ್ಳು ಸುಂದರವಾದ ಹೆಂಡತಿನ ಕೂತ್ರು ತಪ್ಪು ನಿಂತ್ರು ತಪ್ಪು ಅಂತ ಅನುಮಾನಿಸೋ ಗಂಡಿರಿರುವಾಗ ಹೆಣ್ಮಕ್ಳು ಈ ತರ ಅಡ್ಡದಾರಿಗೆ ಇಳಿತಾರೆ. ಆದ್ರೆ ಯುವತಿಯರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ಯಾರನ್ನು ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಇಂಥ ಕಡೆ ಇದ್ದೀನಿ ಬಾ ಅಂತ ಕರೆದಾಗ ಹುಡುಗರ್ನೂ ಎಷ್ಟೋ ಜನ ಹೆಣ್ಮಕ್ಳು ಕೊಲೆ ಮಾಡಿದ್ದಾರೆ. ಯಾರು ನಿಜ ಅಂದ್ರೆ ಸಿಕ್ಕೋರ್ನೆಲ್ಲ ನಂಬಕ್ ಹೋಗ್ಬೇಡಿ ಅಂತ ನೀವ್ ಹೇಳ್ತಿದ್ದೀರಾ ಅಷ್ಟೇ. ಹೌದು, ತಂದೆ ತಾಯಿ ಬಿಟ್ರೆ ಉಳಿದವ್ರು ಯಾರನ್ನೂ ನೀವು ಪೂರ್ತಿ ನಂಬೇಡಿ. ಯಾರೋ ಕರೀತಾರೆ ಅನ್ನೋ ಜಾಗಕ್ಕೆ ದಯವಿಟ್ಟು ಹೋಗ್ಬಿಡಿ. ಪಾರ್ಟಿ ಕೊಡ್ತೀನಿ ಅಂತ ಕರೀತಾರೆ, ಇಲ್ಲ ನಿನ್ ದುಡ್ಡು ಸೆಟ್ಲ್ ಮಾಡ್ತೀನಿ ಅಂತ ಕಡೆನೂ ಹೋಗ್ಬಿಡಿ. ಅದ್ರಿಂದನೂ ಕೊಲೆಗಳಾಗ್ತವೆ. ನೀವ್ ಎಲ್ಲಿದ್ದೀರೋ ನಿಮ್ಮ 4 ಜನ ಇರೋ ಕಡೆ ನೀವು ಸೇರ್ಕೊಂಡು ನಿಮ್ಮ ಏನೇ ಒಂದು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಒಬ್ರು ದುಡ್ಡು ಕೊಡ್ತೀನಿ ಬನ್ನಿ ಅಂತಾರೆ, ಇವತ್ತು ಸೆಟ್ಲ್ ಮಾಡ್ತೀನಿ ಬನ್ನಿ ಅಂತಾರೆ, ನನ್ ಪ್ರೀತಿ ಕೊಡ್ತೀನಿ ಬಾ ಅಂತಾರೆ, ಗಿಫ್ಟ್ ಕೊಡ್ತೀನಿ ಅಂತಾರೆ. ಧೈರ್ಯ ಮಾಡಿ ಯಾರು ಮುಂದೆ ಹೋಗ್ಬೇಡಿ. ಗಂಡಸರಾಗ್ಲಿ ಹೆಂಗಸರಾಗ್ಲಿ ಯಾರು ಹೋಗ್ಬೇಡಿ. ನಿಮ್ ಪ್ರಾಣಕ್ಕೆ ತುಂಬಾ ಅಮೂಲ್ಯವಾದ ಬೆಲೆ ಇದೆ. ನೀವು ಹೋಗ್ಬಿಡ್ತೀರಾ, ಆದ್ರೆ ಮನೇಲಿರೋ ತಂದೆ ತಾಯಿ ಕತೆ ಏನು ಅಂತ ಯೋಚನೆ ಮಾಡಿ. ದಯವಿಟ್ಟು ಗಂಡ್ ಮಕ್ಳಿಗೂ ಹೇಳ್ತಾ ಇದೀನಿ, ಹೆಣ್ಮಕ್ಳಿಗೂ ಹೇಳ್ತಾ ಇದೀನಿ, 50-50 ಯಾರೇ ಎಲ್ಲಿಗೂ ಕರೆದು ದಯವಿಟ್ಟು ಹೋಗ್ಬೇಡಿ. ನಿಮ್ಮ ಮನೇಲಿರೋ ಅಲಸೋಗಿರೋ ಅನ್ನ ತಿಂದ್ರು ನೆಮ್ಮದಿಯಾದ ಬದುಕನ್ನ ಬದುಕಿ. ಒಬ್ರನ್ನ ನಂಬ್ಕೊಂಡು ಬಿರಿಯಾನಿ ಸಿಕ್ಕುತ್ತೆ ಅಂತ ಹೋಗ್ಬೇಡಿ. ಆ ಬಿರಿಯಾನಿ ರೇಸ್ಟ್ರಾನು ನಿಮ್ಮ ಆರೋಗ್ಯನ ಆದಾಗಿರುತ್ತೆ ಅಂತ ನಾನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವರ್ಡ್ಸ್ ಇದಾವಲ್ಲ ಎಲ್ರಿಗೂ ಮುಟ್ಟುತ್ತಾ ಇವು, ಟಚ್ ಆಗ್ತವೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇನ್ನು ಶಾರದಾ ಶಿಗ್ಗಾವಿಯಿಂದ ಕರೆ ಮಾಡಿದ್ದಾರೆ. ಶಾರದಾ ಅವರೇ ನಮಸ್ಕಾರ. ನಮಸ್ಕಾರ ರೀ ಸರ್. ಮಾತಾಡ್ರಿ. ಸರ್ ನಮಸ್ಕಾರ ರೀ. ನಮ್ಮ ಅಭಿಪ್ರಾಯ ಏನ್ ಗೊತ್ತಾ? ಹಲೋ, ಹೇಳ್ರಿ ಸರ್. ಈಗ ಹೆಣ್ಮಕ್ಳಿಗ ಬಾಳ ತಪ್ಪ್ರಿ ಸರ್, ನಮ್ಮ ಅಭಿಪ್ರಾಯ ಮಾತ್ರ. ಹೆಂಗ್ರಿ, ಯಾಕ್ರಿ? ಹೆಣ್ಮಕ್ಳು ಅಂದ್ರ ಸರ್ ತಂದೆ ತಾಯಿಗೆ ಟಿವಿ ನೋಡ್ಬೇಡ್ರಿ, ಹೊರಗೆ ಬರ್ರಿ, ಹೇಳ್ತೇನೆ ಹೊರಗೆ ಬರ್ರಿ. ಹೊರಗ್ ಬರ್ತೇನೆ ಸರ್. ಸರ್ ತಂದೆ ತಾಯಿ ಮೊದ್ಲ ಹೆಣ್ಮಕ್ಳಿಗೆ ಬಟ್ಟಿ ಹಾಕ್ಸೋದು ಕರೆಕ್ಟ್ ಇರ್ಬೇಕು ಸರ್. ಮೊಣಕಾಲ ಮೇಲೆ ಬಟ್ಟೆ ಹಾಕೋದು, ತೋಳಿಲ್ಲದ ಬಟ್ಟೆ ಹಾಕೋದು, ಗಂಡಸರಿಗೆ ಕಣ್ಣು ಕುಕ್ಕಂಗ್ ಬಿಟ್ಬಿಡ್ತಾರ ಸರ್. ನಾನು ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೇನೆ ಸರ್. ಆಮೇಲೆ ಏನಾಕತಿ, ಗಂಡ್ ಹುಡ್ರು ವಯಸ್ಸು ಹುಡ್ರು ಕಣ್ಣು ಹಾಕ್ತಾವು. ಅಲ್ಲಿ ಹೇಳ್ಕೊಂಡ್ ಹೋದ್ರ ಇಲ್ಲಿ ಹೇಳ್ಕೊಂಡ್ ಹೋದ್ರ ಅಂತೇಳಿ ಅದು ಒಂದ್ ಗದ್ಲ ಆಕತಿ ಸರ್. ಹೌದಲ್ ಸರ್? ಆಮೇಲೆ ಅಲ್ಲೇ ಇಲ್ಲೇ ಕೆಟ್ಟ ಇದು ಆದ್ರೆ ಹೆಣ್ಮಕ್ಳು ದುಡ್ಡಿಗೆ ಆಸೆ ಮಾಡ್ಯಾರದ ಗಂಡ್ ಹುಡ್ರ ಜೀವನಾನ ಹಾಳು ಮಾಡಕತ್ತಾರ ಸರ್. ಒಂದ್ ಮದುವೆ ಆದ್ರೂ ಮನ್ಯಾಗ ಎಷ್ಟೋ ಸುಖದಿಂದ ಗಂಡ್ಮಕ್ಳು ಈಡ್ಲಿ ಸರ್ ಹೆಂಡ್ರನ್ನ, ಆದ್ರೂ ಹೊರಗ್ ಹೋಗಿ ದಾರಿ ಎಪ್ಪಕತ್ತಾರ ಸರ್ ಹೆಣ್ಮಕ್ಳು. ನಾವು ನಮ್ ಕಣ್ಣಿಲ್ಲೇ ನೋಡಿದ್ ಸರ್, ನಾವು ಬಾಳ್ ನೋಡಿವಿ ಸರ್ ಇದನ್ನ. ಅದೇ ನಿಮ್ ಪ್ರಕಾರ ಬಾಳ ತಪ್ಪು ಇರೋದು ಹೆಣ್ಮಕ್ಳದು? ಹೌದ್ ಸರ್, ಬಾಳ ತಪ್ಪಿರೋದು. ನಾನು ಒಂದ್ ಹೆಣ್ಣಾಗಿ ಹೇಳಕತ್ತೇನೆ ಸರ್, ಬಾಳ ತಪ್ಪಿರೋದ ಹೆಣ್ಮಕ್ಳು ಸರ್. ಇಲ್ಲಿ ಡಾಕ್ಟರ್ ರಂಜನಿ ಅವರು ಇದಾರೆ ನೋಡಿ, ನಿಮ್ ಜೊತೆಗೆ ಮಾತಾಡ್ತಾರೆ. ನಮಸ್ಕಾರ. ನಾನು ಹೇಳೋದು ತಪ್ಪು ಯಾವಾಗಲೂ ನಮ್ಮ ಒಂದು ಕಲಿಸುವ ಪಾಠಗಳ ಮೇಲೆ ಹೋಗುತ್ತೆ. ನಾನು ಚಿಕ್ಕ ಮಗು ಇರೋವಾಗ ಕೆಟ್ಟ ಹಾಡಿಗೆ ನನ್ನ ಮಗು ಕುಣಿದಾಗ ನಾನು ಅದಕ್ಕೆ ಕೆಲ ಕ್ಲಾಪ್ಸ್ ಹೊಡೆದು ಅದನ್ನು ಎನ್ಕರೇಜ್ ಮಾಡಿ
ಅದಕ್ಕೆ ಈ ಒಂದು ಅರ್ಥ ಎಲ್ಲ ಗೊತ್ತಾದ್ಮೇಲೆ ಎನಿವೇ ನಮ್ಮ ಮನೇಲಿ ಆ ಎನ್ಕರೇಜ್ ಇದೆ ಅಂತ ಅಂದ್ಕೊಳ್ಳೋ ಒಂದು ತಪ್ಪು ಅಭಿಪ್ರಾಯ ಅದಕ್ಕೆ ಬಂದಾಗ ಯಾರು ಕರೆಕ್ಟ್ ಮಾಡೋರು ಇರೋದಿಲ್ಲ ಸುತ್ತಲೂ. ಇನ್ನೊಂದು ಈ ಒಟ್ಟಿಗೆ ಇದ್ದಿದ್ದು ಫ್ಯಾಮಿಲೀಸ್ ಎಲ್ಲ ಇವಾಗ ಒಂಟಿ ಫ್ಯಾಮಿಲಿಗೆ ಹೋಗೋಗಿದೆ. ಯಾರು ಮಕ್ಕಳಿಗೆ ಮನೆಗೆ ಬಂದಾಗ ರಿಸೀವ್ ಮಾಡೋರು ಕೂಡ ಇಲ್ಲ. ಸೊ ಈಗ ನಾವು ಆ ಥರದಲ್ಲಿ ನಾನು ಮಕ್ಕಳನ್ನ ಬ್ಲೇಮ್ ಮಾಡೋದಿಲ್ಲ, ನಾನು ಬ್ಲೇಮ್ ಮಾಡೋದು ಯಾವಾಗಲೂ ದೊಡ್ಡವ್ರನ್ನ. ಯಾಕೆಂದರೆ ನಾವು ಏನು ಕಲಿಸ್ಬೇಕು ಅದು ನಾವು ಕಲಿಸಿಲ್ಲ, ಅದನ್ನು ನಾವು ಮಕ್ಕಳ ಮೇಲೆ ಹೇರಿದ್ರೆ ಪ್ರಯೋಜನ ಇಲ್ಲ. ನಾವು ಖಂಡಿತ ಇವತ್ತು ಕಲಿಸ್ಬೋದು, ಯಾಕೆಂದರೆ ಮಕ್ಕಳು ಯಾವತ್ತೂ ಕೆಟ್ಟೋಗಲ್ಲ. ನಾನು ಹೇಳ್ತೀನಲ್ಲ, ಅವ್ರಿಗೆ ಸರಿಯಾಗಿರೋ ದಾರಿ ಸಿಕ್ಕಿದ್ರೆ ಒಂದೇ ಒಂದು ನಿಮ್ಗೆ ಇದರಲ್ಲಿ ಒಂದು ನನ್ನ ಒಂದು ಇದರಲ್ಲಿ ಅನುಭವ ಒಂದು ಹೇಳ್ತೀನಿ. ಒಂದು ಹುಡುಗಿ ಅವಳು ಹೇಳಿದಾಳೆ ಎಲ್ಲ ಕಡೆ ಇದನ್ನು ಹೇಳಿ ನೀವು ಅಂತ, ಅದಕ್ಕೆ ಆ ಹುಡುಗಿದು ಹೇಳ್ತೀನಿ. ಅವಳು ಯಾರು ಜೊತೆಗೆ ಹೋಗ್ತಿದ್ಲು ದಿನ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ, ಆ ಥರ ಒಂದು ಚಟ ಅವಳಿಗಿತ್ತು. ಆ ಹುಡುಗಿ ನನ್ನ ಹತ್ರ ರಿಯಲ್ ಲವ್ ಆದಾಗ ನನ್ನ ಹತ್ರ ಬಂದು ಹೇಳಿದ್ಲು, ನನಗೆ ಈ ಥರ ರಿಯಲ್ ಲವ್ ಆಗಿದೆ, ಇವಾಗ ನಾನು ಏನು ಮಾಡಬೇಕು ಹೇಳಿ. ಸೊ ನಾನು ಹೇಳಿದೆ, ಇವಾಗ ಏನಿಲ್ಲ, ಸರಿಯಾಗಿ ಬದುಕಬೇಕಷ್ಟೇ ಅಂತ. ಸೊ ಅದಕ್ಕೇನೇನೆಲ್ಲ ಮಾಡಬೇಕು ನಾನಂದೆ, ಅಟ್ಲೀಸ್ಟ್ ಒಂದು 15 ದಿನ ನಾನು ಹೇಳೋ ಒಂದು ಯೋಗ ಸೆಂಟ್ರಿಗೆ ಹೋಗು ಅಂತ ಹೇಳಿದೆ. ಸೊ ಯಾವುದು ಯೋಗ ಸೆಂಟರ್? ನಾನು ಹೇಳಿದೆ ವಾರಣಾಸಿಲಿದೆ, ಅಲ್ಲಿ ಹೋಗು. ಸೊ ಅಲ್ಲಿ ಹೋದ್ಲು, ಅಲ್ಲಿ ಯೋಗ ಕಲ್ತ್ಲು. 15 ದಿನ ಮಾಡಿ 30 ದಿನಕ್ಕೆ ಹೋದ್ಲು. 30 ದಿನ ಆದಮೇಲೆ 6 ತಿಂಗಳಿಗೆ ಹೋದ್ಲು. ಆಮೇಲೆ ಶಿ ಕೇಮ್ ಔಟ್ ಆಸ್ 2 years ಅಲ್ಲಿದ್ಲು. ಆ ಹುಡುಗ ಅವನಿಗೆ ನಾನು ಫೋನ್ ಮಾಡ್ತಿದ್ದೆ ಆ ಹುಡುಗಂಗೆ, ಆ ಹುಡುಗಿ ಇದೆಲ್ಲ ಮಾಡ್ತಾ ಇದ್ದಾಳಪ್ಪ ಅಂತ ಹೇಳ್ತಿದ್ದೆ. ಯಾಕೆಂದರೆ ಅವಳ ಹತ್ರ ಫೋನು ಇರಲಿಲ್ಲ, ಫೋನ್ ವಾಸ್ ನಾಟ್ ಅಲೌಡ್ ಇನ್ ದ್ಯಾಟ್ ಆಶ್ರಮ್. ಸೊ ಫೋನ್ ಇಲ್ಲದೆ ಪೂರ್ತಿ ಯೋಗ ಕಲ್ತ್ಕೊಂಡು ಶಿ ವಾಸ್ ಅ ಟ್ರೈನರ್ ವೆನ್ ಶಿ ಕೇಮ್ ಬ್ಯಾಕ್. ಆ್ಯಂಡ್ ಇವತ್ತು ಅವ್ರ ಗಂಡ ಹೆಂಡತಿ ಒಂದು ಮಗು ಇದೆ. ಆ್ಯಂಡ್ ಯಾವ ಲೆವೆಲ್ನಲ್ಲಿ ಅವಳು ಜನಕ್ಕೆ ಸ್ಪಿರಿಚುಯಾಲಿಟಿ ಹೇಳ್ಕೊಡ್ತಾಳೆ ಅಂದರೆ, ನಾನು ಆ ಲೆವೆಲ್ಗೆ ಹೋಗಿದ್ದೀನೋ ಇಲ್ವೋ ಇವಾಗವರೆಗೂ ಅಂತ ನನಗನ್ಸುತ್ತೆ. ಸೊ ಬದಲಾವಣೆ ಖಂಡಿತ ಸಾಧ್ಯತೆ ಇದೆ. ಡಿರೆಕ್ಷನ್ ಕೊಡೋದು ಮುಖ್ಯ. ಡಿರೆಕ್ಷನ್ ಮಾತ್ರ ಕೊಡೋದಲ್ಲ, ಅದಕ್ಕೆ ನಾವು ನಿಂತ್ಕೋಬೇಕು ಆ ಮಗು ಜೊತೆಗೆ. ನಾನು ಹೇಳ್ತೀನಲ್ಲ, ಎಷ್ಟೋ ಕಡೆ ಕೌನ್ಸಿಲರ್ಸ್ ಹೇಳ್ತಾರೆ ನಾವು ಡೈರೆಕ್ಷನ್ ಕೊಟ್ಟರೆ ಆಯಿತು, ಅದನ್ನು ಅವ್ರು ಫಾಲೋ ಮಾಡಿದ್ರೆ ಬಿಟ್ರೆ ನಮಗೇನಾಗಬೇಕಾಗಿದೆ. ನಾನು ಅಂತೀನಿ, ನೋ, ಯು ಹ್ಯಾವ್ ಟು ಫಾಲೋ, ಯು ಹ್ಯಾವ್ ಟು ಫೈಂಡ್ ಔಟ್. ನಾನು ಯಾರ್ದನ್ನ ಅವ್ರಿಗೆ ಏನೋ ಮನಸ್ಸು ಸರಿ ಇಲ್ಲ ಅಂದರೆ ಪದೇ ಪದೇ ಫೋನ್ ಮಾಡಿ ಕೇಳ್ತೀನಿ, ಹೆಂಗಿದ್ದೀಕಂದ, ಏನಾಗ್ತಿದೆ. ಬಿಕಾಸ್ ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದು, ಅವ್ರು ಸರಿ ಹೋಗೋವರೆಗೂ ಅವ್ರ ಕೈ ಹಿಡಿಯೋದು. ಇಟ್ ಈಸ್ ನಾಟ್ ಜಸ್ಟ್ ಸಿಂಪ್ಲಿ ಲೈಕ್ ದ್ಯಾಟ್. ಯಾಕೆ ಅಷ್ಟು ಒಂದು ಒಂಥರ ಫ್ರಜೈಲ್ ಆಗಿರೋ ಒಂದು ವಿಷಯ ಅಂದರೆ, ತುಂಬ ನಾಜೂಕಾಗಿರೋ ವಿಷಯ ನಿಮ್ಮ ಹತ್ರ ತೊಗೊಂಡು ಬಂದು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರು ಹೇಳ್ತಾರೆ ಅಂದಾಗ ಕತೆ, ಅದನ್ನು ನಾವು ನಮ್ಮ ಪ್ರಾಣಕ್ಕಿಂತ ಜಾಸ್ತಿ ವ್ಯಾಲ್ಯೂ ಮಾಡಬೇಕು. ಟ್ರೂ. ಅದನ್ನು ಹೆಂಗಂದ್ರೆ ಹಾಗೆ ಬೇರೆಯವ್ರ ಹತ್ರ ಮಾತಾಡೋದು, ಅದನ್ನು ಅವ್ರ ಮೇಲೆ ಜಡ್ಜ್ ಮಾಡೋದು, ಆ ಮಕ್ಳು ಹಿಂಗೆ ಆ ಮಕ್ಳು ಹಾಗೆ, ತುಂಬ ತಪ್ಪದು, ತುಂಬ ತುಂಬ ತಪ್ಪು. ಯಾಕೆ ಅಂದರೆ ಇದನ್ನು ನಾವು ಮಾಡೇನೆ ಇವತ್ತು ನಮ್ಮ ಸಮಾಜ ಈ ಲೆವೆಲ್ಗೆ ಬಂದಿರೋದು. ಯಾಕೆ ಅಂದರೆ ಯಾರನ್ನ ನಾವು ಅವರು ಒಂದು ನಾಜೂಕಾಗಿರೋ ಒಂದು ಇದನ್ನು ಕತೆ ನಮಗೆ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಹೇಳಿದಾಗ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಇನ್ನೊಬ್ರಿಗೆ ಹೇಳಬೇಡಿ. ಅದರಿಂದ ನೀವೇನು ಅದರಿಂದ ಗಳಿಸೋದಿಲ್ಲ, ನಿಮ್ಗೇನು ಅದರಿಂದ ಸಿಕ್ಕೋದಿಲ್ಲ. ನಿಮ್ಗೊಂದು ಸ್ವಲ್ಪ ಯಾರನ್ನ ನಕ್ಕು ಮತ್ತು ಇಲ್ಲ ಒಂದು ಮನೋರಂಜನೆ ಇರ್ಬೋದು, ಬಟ್ ಆ ವ್ಯಕ್ತಿಯ ಜೀವನ ಅದನ್ನು ಖಂಡಿತ ತುಂಬ ಅವ್ರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ದಯವಿಟ್ಟು ಯಾರೇ ನಿಮ್ಮ ಹತ್ರ ಬಂದು ಏನೇ ಒಂದು ಸ್ವಲ್ಪ ಅವರ ಒಂದು ಕಷ್ಟಗಳನ್ನು ಹೇಳ್ಕೊಂಡಾಗ ಅದಕ್ಕೆ ನಿಮ್ಗೆ ಸಂತೈಸಕ್ಕಾದ್ರೆ ಸಂತೈಸಿ, ಇಲ್ಲದೆ ಇತ್ತು ಅಂದರೆ ಅಟ್ಲೀಸ್ಟ್ ಅದನ್ನು ಸ್ಪ್ರೆಡ್ ಮಾಡಬೇಡಿ. ಅದನ್ನು ನೋಡಿಕೊಂಡ್ರೆ ಎಷ್ಟು ಆಯಿತು, ತುಂಬ ಆಯಿತು. ಅದೇ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬೇಡಿ ಅಂತ.